ಹುಬ್ಬಳ್ಳಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಟ್ಟಹಾಸ ಮೆರೆದಿದ್ದಾರೆ. ಸಾಲ ಮರುಪಾವತಿ ಮಾಡದೇ ಇರೋದಕ್ಕೆ ಗರ್ಭಿಣಿಗೆ ಟಾರ್ಚರ್ ಕೊಡ್ತಿದ್ದಾರೆ. ಇದು ಹುಬ್ಬಳ್ಳಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಟ್ಟಹಾಸ. ಸಾಲ ಮರುಪಾವತಿ ಮಾಡದೇ ಇರೋದಕ್ಕೆ ಗರ್ಭಿಣಿಗೆ ಕಿರುಕುಳ ಕೊಟ್ಟಿದ್ದಾರೆ. ಗರ್ಭಿಣಿಯನ್ನು ಹೊರಹಾಕಿದಂಥ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ. ಇಲ್ಲೊಬ್ಬರು ಮಹಿಳೆ ಮೈಕ್ರೋ ಫೈನಾನ್ಸ್ ಸಾಲ ಪಡ್ಕೊಂಡಿದ್ರು. ಮಕ್ತುಮ್ ಸಾಬ್ ಸಾಲ ಪಡೆದಂಥ ಮಹಿಳೆ ಎಕ್ವಿಟಿ ಸ್ಮಾಲ್ ಫೈನಾನ್ಸ್ನಿಂದ 40,000 ರೂಪಾಯಿ ಸಾಲ ಪಡ್ಕೊಂಡಿದ್ರು. ಆದರೆ ಈಗ ಬಡ್ಡಿ ಎಲ್ಲ ಸೇರಿ 40,000ಕ್ಕೆ 1.5 ಲಕ್ಷ ಕಟ್ಟಬೇಕು ಅಂತ ಇವರು ಪಟ್ಟು ಹಿಡಿದಿದ್ದಾರೆ. ಸಾಲ ವಸೂಲಿಗೆ ಬಂದ ಗರ್ಭಿಣಿಯನ್ನು ಅಲ್ಲಿ ಗರ್ಭಿಣಿಯನ್ನು ಹೊರಹಾಕಿದ್ದಾರೆ ಈ ಫೈನಾನ್ಸ್ನವರು. ಸೊ ಗರ್ಭಿಣಿ ಬಿಬಿಜಾನ್ಗೆ ಮಾತ್ರೆ ನೀಡದೆ ಸಿಬ್ಬಂದಿ ದರ್ಪ ಮೆರೆದಿದ್ದಾರೆ. ಸೊ ಬೆಳಗ್ಗೆಯಿಂದ ಊಟ ಇಲ್ಲದೆ ಮಾತ್ರೆ ಕೂಡ ಸಿಗದೆ ಗರ್ಭಿಣಿಗೆ ಕಿರುಕುಳ. ಮನೆಯಿಂದ ಹೊರಹಾಕಿ ಮನೆ ಸೀಸ್ ಮಾಡಿದಂಥ ಸಿಬ್ಬಂದಿ ಪೊಲೀಸರೊಂದಿಗೆ ಬಂದು ಮನೆಯನ್ನು ಸೀಸ್ ಮಾಡಲಾಗಿದೆ. ಶಿವಕುಮಾರ್ ನಮ್ಮ ಪ್ರತಿನಿಧಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಶಿವಕುಮಾರ್, ಏನಿದು, ಯಾವಾಗ ಸಾಲ ಪಡ್ಕೊಂಡ್ರು, ಈಗ ಪೊಲೀಸರೊಂದಿಗೆ ಬಂದು ಹೇಗೆ ಅದನ್ನು ವಸೂಲಿ ಮಾಡುವಂತ ದರ್ಪ ಮೆರೀತಿದ್ದಾರೆ ಅಂತೀವರು? ಅವಿನಾಶ್, ಪ್ರಮುಖವಾಗಿ ಇಲ್ಲಿ ಈ ಗರ್ಭಿಣಿಯನ್ನ ಇವರು ಹೊರ ಹಾಕಿರ್ತಕ್ಕಂಥದ್ದು ಒಂದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಏನಿದ್ದಾರೆ ಇಲ್ಲಿ ಅಟ್ಟಹಾಸ ಮೆರೆದಿರ್ತಕ್ಕಂಥದ್ದು. ಇದು ಹುಬ್ಬಳ್ಳಿ ತಾಲೂಕಿನ ಬೆಹಟ್ಟಿ ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ. ಇಲ್ಲಿ ಮೂಲತಃ ಇಲ್ಲಿ ಬಿಬಿಜಾನ್ ಅನ್ನೋ ಮಹಿಳೆ ಏನು ಇಲ್ಲಿ ವಾಸ ಮಾಡ್ತಾಳೆ, ಅವರ ಸೊಸೆ ರೇಷ್ಮಾ ಜಮಾದಾರ್ ಏನಿದ್ದಾರೆ ಅವ್ರನ್ನ ಗರ್ಭಿಣಿ ಅನ್ನೋದನ್ನು ನೋಡದೆ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹೊರಗೆ ಹಾಕಿದ್ದಾರೆ. ಇಲ್ಲಿ ಇವರ ಮಗ ಸಾಲ ತೆಗೆದುಕೊಂಡಿದ್ದು, ಮಗ ಸಾಲ ತೆಗೆದುಕೊಂಡ ಪರಿಣಾಮ ಮನೆಗೆ ಬಂದು ಇವತ್ತು ಅಂದ್ರೆ ಈ ಹಿಂದೆ 2 ಬಾರಿ ಅವರಿಗೆ ವಾರ್ನ್ ಮಾಡಿದ್ರು, ನೀವು ಸಾಲ ಕಟ್ಟಬೇಕಂತ ಹೇಳಿ. ಆದ್ರೆ ಸಾಲ ಕಟ್ಟಲಾಗಲಿಲ್ಲ. ಮಗ ಬೇರೆ ಆಗಿದ್ದ ಕಾರಣ ಇವರಿಗೆ ಸಾಲ ಕಟ್ಟಲಾಗಲಿಲ್ಲ. ಹೀಗಾಗಿ 2 ತಾಸು ನನಗೆ ಟೈಮ್ ಕೊಡಿ, ನಾವು ಸಾಲ ಕಟ್ತೀವಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಕುಟುಂಬಸ್ಥರು ಬೇಡ್ಕೊಂಡ್ರು ಕೂಡ ಇವರು ಯಾವುದೇ ಕಾಲಾವಕಾಶ ಕೊಡದೆ ಅಲ್ಲಿ ರೇಷ್ಮಾ ಈಗ ಗರ್ಭಿಣಿ ಆಗಿದ್ರು ಕೂಡ ಅವರನ್ನ ಹೊರ ಹಾಕಿದ್ದಾರೆ. ಜೊತೆಗೆ ಅವ್ರಿಗೆ ಊಟನೂ ಕೊಟ್ಟಿಲ್ಲ ಮತ್ತು ಮಾತ್ರೆನೂ ಕೊಟ್ಟಿಲ್ಲ. ಹೀಗಾಗಿ ಗರ್ಭಿಣಿ ತೀವ್ರ ಅಸ್ವಸ್ಥವಾದ ಕಾರಣ ಅವರನ್ನ ಈಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಪೋಷಕರು ಕರೆದುಕೊಂಡು ಬಂದು ದಾಖಲಿಸಿದ್ದಾರೆ. ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಗರ್ಭಿಣಿ ಇದಾಳೆ ಮನೆಯಲ್ಲಿ ಅನ್ನೋದನ್ನು ಕೂಡ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ನೋಡಿರ್ಲಿಲ್ಲ. ಪೊಲೀಸರನ್ನ ಕರೆದುಕೊಂಡು ಹೋಗಿ ಈಗ ಮನೆಯನ್ನ ಸೀಸ್ ಮಾಡಿದ್ದಾರೆ. ಅವಿನಾಶ್, ಧನ್ಯವಾದ ಶಿವಕುಮಾರ್.